ರಾಜ್ಯದಲ್ಲಿ ಕಳೆದ 20 ದಿನದ ಅಂತರದಲ್ಲಿ 3 ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಲಾಗಿದೆ. ರಾಜ್ಯದಲ್ಲಿ ಸದ್ಯ ಪ್ರಶ್ನೆ ಸೃಷ್ಟಿಯಾಗ್ತಾ ಇರೋದು, ಶಂಕಿತ ಉಗ್ರರ ಪಾಲಿಗೆ ಸೇಫ್ ಹೆವನ್ ಆಗ್ತಾ ಇದೆಯಾ ಕರ್ನಾಟಕ ಅಂತ. ನಿನ್ನೆ ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಶಂಕಿತ ಉಗ್ರನೊಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ಸುಹೇಲ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ಆತ ಪಾಕಿಸ್ತಾನದ ಜೊತೆಗೆ ಸಂಪರ್ಕದಲ್ಲಿದ್ದ. ಭಾರತೀಯ ಯುವಕರನ್ನ ಟಾರ್ಗೆಟ್ ಮಾಡಿ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ರೂಪಿಸಲಾಗಿತ್ತು. 3 ಯುವಕರ ಮೊಬೈಲ್ನಲ್ಲಿ ರಾಣಾ ಎಂಬ ಹೆಸರಿನ ನಂಬರ್ ಸೇವ್ ಆಗಿತ್ತು. ರಾಣಾ ಹೆಸರಲ್ಲೇ ಸಾಮಾಜಿಕ ಜಾಲತಾಣದ ಖಾತೆಗಳು ಕೂಡ ಪತ್ತೆಯಾಗಿದೆ. ಪುಣೆಯ ಒಬ್ಬ ಹಿಂದೂ ಪರ ಕಾರ್ಯಕರ್ತನ ಹತ್ಯೆಗೂ ಕೂಡ ಸಂಚು ರೂಪಿಸಲಾಗಿತ್ತು. ನಾವು ಟೈಮ್ ಲೈನ್ ನೋಡಿದ್ರೆ ಜೂನ್ 5ನೇ ತಾರೀಕು ತುಮಕೂರಲ್ಲಿ ಅಲ್ಲಾಬಕ್ಷನ್ ಎಂಬಾತನನ್ನು ಅರೆಸ್ಟ್ ಮಾಡಲಾಗುತ್ತೆ. ನಂತರ ದಾವಣಗೆರೆಯ ಜಮೀರ್ ಎಂಬಾತ ಅರೆಸ್ಟ್ ಆಗ್ತಾನೆ. ಈಗ ಮತ್ತೊಬ್ಬ 20 ದಿನದ ಅಂತರದಲ್ಲಿ 3 ಶಂಕಿತ ಉಗ್ರರು ಅರೆಸ್ಟ್ ಆಗಿರೋದು. ಇನ್ನು ನಿನ್ನೆ ಅರೆಸ್ಟ್ ಆಗಿರುವಂತ ಸುಹೇಲ್ ಏನಿದ್ದಾನೆ, ಈತ ಅಯೋಧ್ಯೆಯ ರಾಮ ಮಂದಿರವನ್ನ ಗುರಿಯಾಗಿರಿಸಿ ದಾಳಿ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದವ. ಪಾಕಿಸ್ತಾನದಿಂದ ಈತನಿಗೆ ಇನ್ಸ್ಟ್ರಕ್ಷನ್ಗಳನ್ನು ಕೊಡಲಾಗ್ತಾ ಇತ್ತು, ಈತನಿಗೆ ಸೂಚನೆಯನ್ನು ಕೊಡಲಾಗ್ತಾ ಇತ್ತು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಈತನ ಸಂಪರ್ಕ ಇದೆಲ್ಲವನ್ನ ಕೂಡ ಕೂಲಂಕಷವಾಗಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಒಟ್ಟು 3, ಅಲ್ಲಾಬಕ್ಷ್ ತುಮಕೂರು, ಅದರ ಜೊತೆಗೆ ಮತ್ತಿಬ್ಬರು ಸುಹೇಲ್ ನಿನ್ನೆ ದಾವಣಗೆರೆ, ಮತ್ತೊಬ್ಬ ಜಮೀರ್ ಖಾನ್. 3 ಕೂಡ ಪಾಕಿಸ್ತಾನದ ಜೊತೆಗೆ ಸಂಪರ್ಕದಲ್ಲಿದ್ದರು, ಪಾಕಿಸ್ತಾನದ ಹ್ಯಾಂಡ್ಲರ್ಗಳ ಜೊತೆಗೆ ಸಂಪರ್ಕದಲ್ಲಿದ್ದರು. ಇದು ತನಿಖೆಯಲ್ಲಿ ಪ್ರಾಥಮಿಕವಾಗಿ ಗೊತ್ತಾಗಿರುವಂಥ ವಿಚಾರ. ಅಂದರೆ ಸಾಮ್ಯತೆ ಇದೆ, 3 ಕೇಸುಗಳಿಗೂ ಕೂಡ ಸಾಮ್ಯ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಂತೇಶ್ ಫೋನ್ ಸಂಪರ್ಕದಲ್ಲಿ. ಮಹಂತೇಶ್, ಈಗ ತನಿಖೆಯ ಸಂದರ್ಭದಲ್ಲಿ ಏನೇನು ವಿಚಾರಗಳು ಗೊತ್ತಾಗ್ತಾ ಇದೆ? ಪೇಂಟಿಂಗ್ ಕೆಲಸಕ್ಕೆ ಅಂತ ಬಂದಿದ್ದ ಉತ್ತರ ಪ್ರದೇಶದಿಂದ ಅನ್ನುವಂಥ ಮಾಹಿತಿ ಇತ್ತು. ಎಸ್ ರಕ್ಷತ್, ಈಗ ಇನ್ನು ಕಳೆದ 15 ದಿನಗಳ ಹಿಂದೆ ಅಷ್ಟೇ ಈತ ರಾಜ್ಯಕ್ಕೆ ಆಗಮಿಸಿದ ಉತ್ತರ ಪ್ರದೇಶದಿಂದ ರಾಜ್ಯಕ್ಕೆ, ಅಂದ್ರೆ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿರುವಂತಹ ಒಂದು ಖಾಸಗಿ ಕಾರ್ಖಾನೆಗೆ ಪೇಂಟಿಂಗ್ ಮಾಡಲು ಅಂತ ಒಂದು ಆಗಮಿಸಿರ್ತಾರೆ. ಪೇಂಟಿಂಗ್ ಮಾಡಲು ಖಾಸಗಿ ಕಾರ್ಖಾನೆಯವರು ಒಂದು ಸಂಸ್ಥೆ ಗುತ್ತಿಗೆ ಕೊಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದಿಂದ 10 ಜನ ಕಾರ್ಮಿಕರು ಆಗಮಿಸ್ತಾರೆ 20 ದಿನಗಳ ಹಿಂದೆ. ಆ 10 ಜನ ಕಾರ್ಮಿಕರ ಜೊತೆ ಈ ಸೋಹೇಲ್ ಸಹ ಆಗಮಿಸಿರ್ತಾನೆ. ಈ ಸೋಹೇಲ್ನ ಸಹೋದರ, ಅವನ ಹಿರಿಯ ಸಹೋದರ ಶೋಯಬ್ ಅಂತ ಏನಿದ್ದಾರೆ, ಆ ಶೋಯಬ್ನ ಜೊತೆ ಈತ ಆಗಮಿಸಿದ್ದ ಅಂತ ಈಗ ಮಾಹಿತಿ ಲಭಿಸ್ತಾ ಇರುವಂತದ್ದು. ಈಗ ಈತನಿಗೆ ಶೋಯಬ್ನೇ 2 ತಿಂಗಳಿಂದ ಮೊಬೈಲ್ ಕೊಡಿಸಿದ್ದ. ಆದ್ರೆ ಆ ಮೊಬೈಲ್ ನಲ್ಲಿ ಪಾಕಿಸ್ತಾನ ಮೂಲದ ವಾಟ್ಸ್ಆಪ್ ಗ್ರೂಪ್ಗಳು ಹೇಗೆ ಆಡ್ ಆದವು ನನಗೆ ಗೊತ್ತಿಲ್ಲ ಅಂತ ಈಗ ಶೋಯಬ್ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಕಳೆದ 1 ತಿಂಗಳ ಅವಧಿಯಲ್ಲಿ ರಾಜ್ಯದಲ್ಲಿ ಒಟ್ಟು 3 ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿದ್ದಾರೆ. ತುಮಕೂರು ಪೊಲೀಸರು 2 ಅರೆಸ್ಟ್ ಮಾಡಿದ್ರು. ತುಮಕೂರಿನ ಅಲ್ಲಾಬಕ್ಷಿ ಮತ್ತು ದಾವಣಗೆರೆಯಲ್ಲಿ ಜಮೀರ್ ಖಾನ್ ಅಂತ ಒಬ್ಬನ್ನ ಅರೆಸ್ಟ್ ಮಾಡಿದ್ರು. ಇದಾದ ಬಳಿಕ ಈಗ ಮೊನ್ನೆ ಮತ್ತೆ ಈಗ ದಾವಣಗೆರೆಯಲ್ಲಿ ಹರಿಹರದಲ್ಲಿ ಸೋಹೇಲ್ ನನ್ನ ಅರೆಸ್ಟ್ ಮಾಡಿರುವಂತದ್ದು. ಈ 3ಗಳಿಗೆ ಸಾಮ್ಯತೆ ಇರುವುದು ಒಂದೇ, ಪ್ರಕರಣ ಬೇರೆ ಬೇರೆ ಆದ್ರೂ ಸಹ ಸಾಮ್ಯತೆ ಇರುವುದು ಒಂದೇ. ಅಂದ್ರೆ ಭಾರತೀಯ ಯುವಕರನ್ನೇ ಟಾರ್ಗೆಟ್ ಮಾಡಿ ಬ್ರೇನ್ ವಾಶ್ ಮಾಡ್ಲಾಗ್ತಾ ಇತ್ತ ಎಂಬ ಈಗ ಅನುಮಾನವೂ ಸಹ ಮೂಡ್ತಾ ಇರ್ತದೆ. ಯಾಕಂದ್ರೆ 3 ಸಹ ಸಾಮಾಜಿಕ ಜಾಲತಾಣಗಳ ಮೂಲಕ ಪಾಕ್ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರುವಂತದ್ದು. ಪಾಕಿಸ್ತಾನದ ನಂಬರ್ಗಳ ಜೊತೆ ಇವರು ಚಾಟ್ ಮಾಡಿರುವಂತದ್ದು. ಇವನು ಶೋಯಬ್ ಏನೀಗ ಸುಹೇಲ್ ಅರೆಸ್ಟ್ ಆಗಿದ್ದಾನೆ. ಈತ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮತ್ತು ವಾಟ್ಸ್ಆಪ್ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಆಗಿದ್ದ, ವಾಟ್ಸ್ಆಪ್ ಚಾನೆಲ್ಗಳನ್ನ ಫಾಲೋ ಮಾಡ್ತಿದ್ದ ಪಾಕಿಸ್ತಾನ ಮೂಲದ್ದು. ಅಷ್ಟೇ ಅಲ್ಲದೆ ರಾಣಾಜಿ ಅಂತ ಒಂದು ಮೊಬೈಲ್ ನಂಬರ್ ಅನ್ನ ಸೇವ್ ಮಾಡಿದ್ದ. ಆ ಮೊಬೈಲ್ ನಂಬರ್ಗೆ, ಅಂದ್ರೆ ಪಾಕಿಸ್ತಾನ ಮೂಲದ ಮೊಬೈಲ್ ನಂಬರ್ಗೆ ಹಲವು ಸಂದೇಶಗಳನ್ನ ಕಳಿಸಿದ್ದ, ಅಂದ್ರೆ ವಾಯ್ಸ್ ಸಂದೇಶಗಳನ್ನ. ನಾನು ರಾಮ ಮಂದಿರವನ್ನ ಬಾಂಬ್ನಿಂದ ಸ್ಫೋಟಗೊಳಿಸಲು ಬಯಸುತ್ತೇನೆ ಸೇರಿದಂತೆ ಹಲವು ವಾಟ್ಸ್ಆಪ್ ಅಂದ್ರೆ ವಾಯ್ಸ್ ಕ್ಲಿಪ್ಗಳನ್ನ, ಆಡಿಯೋ ಕ್ಲಿಪ್ಗಳನ್ನ ಕಳಿಸಿದ್ದ. ಈ ಎಲ್ಲಾ ಕ್ಲಿಪ್ಗಳನ್ನ ಪೊಲೀಸರು ಕೂಲಂಕುಷವಾಗಿ ಪರಿಶೀಲಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗ ತುಮಕೂರಲ್ಲಿ ಏನು 2 ಅರೆಸ್ಟ್ ಮಾಡಿದ್ರು, ಆ ತುಮಕೂರಿನ 2 ಅರೆಸ್ಟ್ ಮಾಡಿದ್ರು. ಅವರು ಸಹ ಸಂಪರ್ಕದಲ್ಲಿರುವುದು ರಾಣಾ ಅಂತ ಎಂಬುವರು ವ್ಯಕ್ತಿಯ ಜೊತೆ. ಆ ತುಮಕೂರಿನ 2 ಅರೆಸ್ಟ್ ಮಾಡಿದಂತಹ 2 ಶಂಕಿತ ಉಗ್ರರ ವಿಚಾರಣೆ ವೇಳೆ ಅವರು ಪುಣೆಯಲ್ಲಿರುವಂತಹ ಓರ್ವ ಹಿಂದೂ ಪರ ಕಾರ್ಯಕರ್ತನ ಹತ್ಯೆಗೆ ಸಂಚು ರೂಪಿಸಿದ್ರು ಎಂಬ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಅಷ್ಟೇ ಈಗ ಸೋಹೇಲ್ನ
ಮೊಬೈಲ್ ನಲ್ಲೂ ಸಹ ಅದೇ ಮಾದರಿಯಲ್ಲಿ ಒಂದು ಆಡಿಯೋ ಕ್ಲಿಪ್ಗಳು ಇರುವಂತದ್ದು. ಹೀಗಾಗಿ ಏನು ಪೊಲೀಸರು ಸಹ ಈಗ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈಗ ಭಾರತೀಯ ಯುವಕರನ್ನ ಟಾರ್ಗೆಟ್ ಮಾಡಿ ಅವರ ಬ್ರೈನ್ ವಾಶ್ ಮಾಡಲು ಸಂಚು ನಡೆದಿದೆ ಎಂಬ ಬಗ್ಗೆಯೂ ಸಹ ಈಗ ಕೇಂದ್ರ ಗುಪ್ತಚರ ಇಲಾಖೆ NIA ಸಹ ಮಾಹಿತಿಯನ್ನ ನೀಡಿತ್ತು. ಈ ಕೇಂದ್ರ ಗುಪ್ತಚರ ಇಲಾಖೆ ಮತ್ತು NIA ನೀಡಿದ ಮಾಹಿತಿ ಮೇರೆಗೆ ರಾಜ್ಯ ಗುಪ್ತದಳ ಮತ್ತು ರಾಜ್ಯ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಈಗ 3ರನ್ನು ಸಹ ಅರೆಸ್ಟ್ ಮಾಡಿ ಪ್ರಕರಣವನ್ನ ದಾಖಲಿಸಿಕೊಂಡು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗ ಏನು ನಿನ್ನೆ ಸುಹೇಲ್ ನನ್ನ 1 ದಿನದ ಮಟ್ಟಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು ಹರಿಹರ ನ್ಯಾಯಾಲಯ. ಇಂದು ಮತ್ತೆ ಆತನನ್ನ ಹರಿಹರ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಹರಿಹರ ನ್ಯಾಯಾಲಯಕ್ಕೆ ಹಾಜರುಪಡಿಸಿ 10 ದಿನಗಳ ಕಾಲ ತಮಗೆ ಪೊಲೀಸ್ ಕಸ್ಟಡಿಗೆ ನೀಡಬೇಕು. ಇನ್ನ ಹೆಚ್ಚಿನ ವಿಚಾರಣೆ ಇರುವುದರಿಂದ 10 ದಿನಗಳ ಕಾಲ ನಮಗೆ ವಶಕ್ಕೆ ನೀಡಿ ಅಂತ ಈಗ ಪೊಲೀಸರು ಮನವಿಯನ್ನು ಸಹ ಮಾಡಲಿದ್ದಾರೆ. ರಕ್ಷಣ್, ಥ್ಯಾಂಕ್ ಯು ಮಹಾಂತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.